ಸಂಸತ್ತು ಪ್ರಜಾಪ್ರಭುತ್ವದ ದೇಗುಲ, ದೇಶದ ಸಮಸ್ಯೆಗಳನ್ನು ಆಲಿಸೋ ಆಲಯ. ಆದರೆ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಭದ್ರತಾ ಲೋಪ ಎದುರಾಗಿತ್ತು. ದಿಢೀರನೆ ಬಂದಂತ ಕಿಡಿಗೇಡಿಗಳು ಲೋಕಸಭೆಗೆ ನುಗ್ಗಿ ಸ್ಮೋಕ್ ಬಾಂಬ್ ಅನ್ನು ಸಿಡಿಸಿದ್ರು. ಇದೀಗ ಭದ್ರತೆಗೆ ಧಕ್ಕೆ ತಂದ ಆರೋಪಿಗಳಿಗೆ ತಕ್ಕ ಶಾಸ್ತಿ ಆಗ್ತಾ ಇದೆ. ಜೊತೆಗೆ ಆರೋಪಿಗಳು ದಾಳಿಗೆ ಮಾಡಿದಂತ ಸಂಚಿನ ಕಹಾನಿ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ಸಂಸತ್ ಮೇಲಿನ ಉಗ್ರರ ದಾಳಿಗೆ 22 ವರ್ಷ ತುಂಬಿದ ಸಂದರ್ಭದಲ್ಲೇ ಮತ್ತೆ ಆತಂಕದ ಛಾಯೆ ಆವರಿಸಿತ್ತು. ಈ ಕೃತ್ಯ ಸಂಸತ್ನ ಭದ್ರತಾ ವೈಫಲ್ಯದ ಪ್ರಶ್ನೆ ಮರುಹುಟ್ಟಿಗೆ ಕಾರಣವಾಗಿತ್ತು. ಸಂಸದರಿಂದಾನೇ ಪಾಸ್ ಪಡೆದವರು ಲೋಕಸಭೆಯಲ್ಲಿ ಲಡಾಯಿ ಎಬ್ಬಿಸಿ ನಡುಕ ಹುಟ್ಟಿಸಿದ್ರು. ಸಂಸತ್ನಲ್ಲಿ ಭೀತಿ ಹುಟ್ಟಿಸಿದ್ದ 6 ಮಂದಿ ವಿರುದ್ಧ ಕೇಸ್. ಕಿಡಿಗೇಡಿಗಳ ವಿರುದ್ಧ ಯುಎಪಿಎ ಆಕ್ಟ್ ಅಡಿ ಪ್ರಕರಣ. ಸಂಸತ್ ಭವನದ ಒಳಗೆ ನುಗ್ಗಿ ಭದ್ರತೆಗೆ ಧಕ್ಕೆ ತಂದಿದ್ದ 6 ಮಂದಿ ಕಿಡಿಗೇಡಿಗಳ ವಿರುದ್ಧ ಯುಎಪಿಎ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿದೆ. ಅಲ್ಲದೆ ಈ ಪ್ರಕರಣ ದೆಹಲಿ ಪೊಲೀಸ್ ಸ್ಪೆಷಲ್ ಸೆಲ್ಗೆ ವರ್ಗಾವಣೆಯಾಗಿದೆ. ಲೋಕಸಭೆಗೆ ನುಗ್ಗಿದ್ದ 6 ಮಂದಿ ವಿರುದ್ಧ ವಿವಿಧ ಕಾಯ್ದೆ ಮತ್ತು ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಾಗಿದೆ. ಇದೀಗ ಸಂಸತ್ನಲ್ಲಿ ಕಲರ್ ಬಾಂಬ್ ಸ್ಫೋಟಿಸಿದ್ದವರ ಬದುಕು ಕಪ್ಪು ಕೋಣೆಯ ಒಳಗೆ ಕೊಳೆಯೋದು ಪಕ್ಕಾ ಆಗಿದೆ. ಹಲವು ಬಾರಿ ಸಂಸತ್ಗೆ ಭೇಟಿ, ಪಕ್ಕಾ ಪ್ಲಾನ್ ಮಾಡಿ ದಾಳಿ. ಸ್ಮೋಕ್ ಬಾಂಬ್ ದಾಳಿ ನಡೆಸೋಕ್ಕೂ ಮುನ್ನ ಆರೋಪಿಗಳು ಹಲವು ಬಾರಿ ಪಾರ್ಲಿಮೆಂಟ್ಗೆ ಭೇಟಿ ಕೊಟ್ಟಿರುವುದು ಬೆಳಕಿಗೆ ಬಂದಿದೆ. ಪಕ್ಕಾ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಹಲವು ವರ್ಷಗಳಿಂದ 6 ಮಂದಿ ಆರೋಪಿಗಳಿಗೆ ಪರಸ್ಪರ ಪರಿಚಯ ಇತ್ತು. ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಗ್ರೂಪ್ನಲ್ಲಿ ಎಲ್ಲರೂ ಕೂಡ ಸಕ್ರಿಯರಾಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಬಳಿಕ ಎಲ್ಲರೂ ಪರಸ್ಪರ ತಮ್ಮ ಮೊಬೈಲ್ ನಂಬರ್ಗಳನ್ನ ಶೇರ್ ಮಾಡ್ಕೊಂಡಿದ್ರು. 4 ವರ್ಷಗಳಿಂದ ಆರೋಪಿಗಳು ನಿರಂತರ ಸಂಪರ್ಕದಲ್ಲಿದ್ರು. ಅಲ್ಲದೆ ಲೋಕಸಭೆಯಲ್ಲಿ ದಾಳಿಗೂ ಒಟ್ಟಿಗೆ ಯೋಜನೆ ರೂಪಿಸಿದ್ದಾರೆ. 6 ಆರೋಪಿಗಳು ಹಲವು ಬಾರಿ ಸಂಸತ್ ಭವನಕ್ಕೆ ಭೇಟಿ ನೀಡಿದ್ದಾರೆ ಎಂಬ ಸಂಗತಿಯೂ ಬಯಲಾಗಿದೆ. ಅಲ್ಲದೆ ಮನೋರಂಜನ್ ಹಲವು ಬಾರಿ ದೆಹಲಿಗೆ ಬಂದಿದ್ದ. ಕಳೆದ ಮಾರ್ಚ್ನಲ್ಲಿ ನಡೆದಿದ್ದಂತಹ ಅಧಿವೇಶನ ಸಂದರ್ಭದಲ್ಲಿ ಭೇಟಿ ಕೊಟ್ಟು ಒಳಗಡೆ ಯಾವ ರೀತಿಯಲ್ಲಿದೆ, ಎಲ್ಲಿಂದ ಎಂಟ್ರಿ ಕೊಡಬೇಕು, ಭದ್ರತಾ ವ್ಯವಸ್ಥೆ ಹೇಗಿದೆ, ಭದ್ರತಾ ಸಿಬ್ಬಂದಿ ಶೂಗಳನ್ನ ಪರಿಶೀಲಿಸದೇ ಇರೋದನ್ನು ಕೂಡ ಮನೋರಂಜನ್ ಗಮನಿಸಿದ್ದ. ಬಳಿಕ ಗುರುಗ್ರಾಮ್ನ ಮನೆಯಲ್ಲಿ ಕೂತು ದಾಳಿಯ ಬಗ್ಗೆ 6 ಮಂದಿ ಆರೋಪಿಗಳು ರೂಪುರೇಷೆಯನ್ನ ಸಿದ್ಧಪಡಿಸಿದ್ರು. ಎಲ್ಲವನ್ನೂ ಪಕ್ಕಾ ಟೈಮಿಂಗ್ ಪ್ರಕಾರ ಪ್ಲಾನ್ ಮಾಡಿ ದಾಳಿ ಮಾಡಿದ್ದಾರೆ ಅನ್ನೋದು ತನಿಖೆಯಲ್ಲಿ ತಿಳಿದು ಬಂದಿದೆ. ನಿರುದ್ಯೋಗವೇ ದಾಳಿಗೆ ಪ್ರೇರೇಪಿಸ್ತಾ ದಾಳಿ ಮಾಡಿದ್ದು ಹೇಗೆ? ಅಂದ್ಹಾಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿರೋ ಎಲ್ಲ ಆರೋಪಿಗಳು ನಿರುದ್ಯೋಗಿಗಳು. ಹೀಗಾಗಿ ನಿರುದ್ಯೋಗ ಸೇರಿದಂತೆ ಸಾಮಾಜಿಕ ವಿಷಯಗಳ ಕುರಿತು ಧ್ವನಿ ಎತ್ತೋಕೆ ನಿರ್ಧರಿಸಿದ್ರಂತೆ. ಹೀಗಾಗಿ ಸ್ಮೋಕ್ ಬಾಂಬ್ ಹಾಕುವ ಪ್ಲಾನ್ ರೂಪಿಸಿದ್ರು. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿಯ ಎಲ್ಲ 6 ಆರೋಪಿಗಳಿಗೂ ಎಡಪಂಥೀಯ ಸಿದ್ಧಾಂತದ ಒಲವಿತ್ತು ಅನ್ನೋದು ಬೆಳಕಿಗೆ ಬಂದಿದೆ. ಅಲ್ಲದೆ ದಾಳಿಗೆ ಸ್ಮೋಕ್ ಬಾಂಬ್ಗಳನ್ನ ಆರೋಪಿ ಅಮೋಲ್ ಶಿಂಧೆ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಖರೀದಿಸಿದ್ದ ಅನ್ನೋದು ತಿಳಿದು ಬಂದಿದೆ. ಲೋಕಸಭೆಯಲ್ಲಿ ಬಾಂಬ್ ಎಸೆಯದೆ ಅದನ್ನ ಕೈನಲ್ಲಿ ಹಿಡಿದುಕೊಳ್ಳೋಕೆ ನಿರ್ಧರಿಸಿದ್ದ. ಅಲ್ಲದೆ ಮತ್ತೊಬ್ಬ ಆರೋಪಿ ಸಾಗರ್ ಶರ್ಮಾ ಕೆಲ ಭಿತ್ತಿಪತ್ರಗಳನ್ನ ತಂದಿದ್ದ. ಅವುಗಳನ್ನ ಎಸೆಯೋಕೆ ನಿರ್ಧರಿಸಿದ್ದ. ನಂತರ ಸ್ಮೋಕ್ ಬಾಂಬ್ ಇಟ್ಟುಕೊಳ್ಳೋಕೆ ಸಾಗರ್ ಶೂಗಳನ್ನ ತಂದಿದ್ದ ಅನ್ನೋದು ಬಹಿರಂಗವಾಗಿದೆ. ಹೀಗೆ ಶೂನಲ್ಲಿ ಸ್ಮೋಕ್ ಬಾಂಬ್ ಇಟ್ಟುಕೊಂಡು ಲೋಕಸಭೆಗೆ ಪ್ರವೇಶ ಮಾಡಿ ದಾಳಿ ಮಾಡಿರುವುದು ತನಿಖೆಯಲ್ಲಿ ಬಯಲಾಗಿದೆ. ಇನ್ನು ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣದಲ್ಲಿ ಸಾಗರ್ ಶರ್ಮಾ, ಮನೋರಂಜನ್, ನೀಲಂ ಮತ್ತು ಅಮೋಲ್ ಶಿಂಧೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನಿಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಪರಾರಿಯಾಗಿರೋ ಆರೋಪಿಗಳಿಗೂ ರಾಜ್ಯದ ಕರಾವಳಿ ಭಾಗದ ಬಿಜೆಪಿ ಸಂಸದರಿಂದ ಪಾಸ್ ಸಿಕ್ಕಿತ್ತಂತೆ. ಆದರೆ ಸಮಯದ ಅಭಾವದಿಂದ ಇವರಿಬ್ಬರಿಗೆ ಸಂಸತ್ ಪ್ರವೇಶ ಸಾಧ್ಯವಾಗಿರಲಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಪಾರ್ಲಿಮೆಂಟ್ನಲ್ಲಿ ಭದ್ರತಾ ಲೋಪ, 8 ಮಂದಿ ಸಸ್ಪೆಂಡ್. ಇನ್ನು ಲೋಕಸಭೆಯಲ್ಲಿ ಭದ್ರತಾ ಲೋಪದ ಆರೋಪದಲ್ಲಿ 8 ಮಂದಿಯನ್ನ ಅಮಾನತು ಮಾಡಲಾಗಿದೆ. 8 ಮಂದಿ ಸಿಬ್ಬಂದಿಯನ್ನ ಅಮಾನತು ಮಾಡಿ ಲೋಕಸಭೆಯ ಸೆಕ್ರೆಟರಿ ಆದೇಶವನ್ನ ಹೊರಡಿಸಿದ್ದಾರೆ. ಒಟ್ಟಾರೆ ಪ್ರಜಾಪ್ರಭುತ್ವದ ಮೇಲೆ ದಾಳಿಗೆ ಯತ್ನಿಸಿದಂಥ 6 ಮಂದಿ ಘನಘೋರ ತಪ್ಪನ್ನ ಎಸಗಿದ್ದಾರೆ. ತಮಗಿದ್ದ ಸಮಸ್ಯೆಗಳನ್ನ ಕಾನೂನಿನ ಮೂಲಕವೇ ಬಗೆಹರಿಸಿಕೊಳ್ಳುವುದು ಬಿಟ್ಟು ಈ ರೀತಿಯ ಕೃತ್ಯಕ್ಕೆ ಕೈ ಹಾಕಿ ತಮ್ಮ ಭವಿಷ್ಯಕ್ಕೆ ತಾವೇ ಕೊಳ್ಳೆ ಇಟ್ಕೊಂಡಿರುವುದಂತೂ ಸತ್ಯ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.